MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಉಗ್ರರ ರಣ ಬೇಟೆಗಿಳಿದಿದೆ ಎನ್ಐಎ. ತೀವ್ರ ತನಿಖೆಯನ್ನ ನಡೆಸ್ತಾ ಇದೆ. ಕಾಶ್ಮೀರದ ಪೆಹಲ್ಗಾಮ್ಗೆ ಎನ್ಐಎ ಡಿಜಿ ಸದಾನಂದ್ ಭೇಟಿಯನ್ನ ಕೊಟ್ಟಿದ್ದಾರೆ. ದಾಳಿ ನಡೆದ ಬೈಸರನ್ಗೆ ಎನ್ಐಎ ಡಿಜಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ನರಮೇಧದ ಸ್ಥಳದಲ್ಲಿ 3D ಮ್ಯಾಪಿಂಗ್ ಅನ್ನ ಎನ್ಐಎ ನಡೆಸಲಿದೆ. ಉಗ್ರರು ಎಲ್ಲಿಂದ ಬಂದ್ರು, ಯಾವ ರೀತಿಯಾಗಿ ದಾಳಿ ಮಾಡಿದ್ರು ಅಂತ ಉಗ್ರರ ಹೆಜ್ಜೆಯನ್ನ ಪತ್ತೆ ಹಚ್ಚಲಿದೆ ಎನ್ಐಎ. ಯಾವ ರೀತಿಯಾಗಿ ದಾಳಿ ಆಯ್ತು, ಅದರ ಹಿಂದಿರುವಂತಹ ಪ್ಲಾನಿಂಗ್ಗಳು ಹೇಗಿತ್ತು, ಯಾವ ಮಾರ್ಗದಿಂದ ದಾಳಿಗೆ ಬಂದ್ರು, ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. 16 ಆಯಾಮಗಳಲ್ಲಿ ಎನ್ಐಎ ತಂಡ ಇದಾಗಲೇ ತನಿಖೆಗಿಳಿದಿದೆ. 3D ಮ್ಯಾಪಿಂಗ್ ಮೂಲಕವಾಗಿ ತನಿಖೆಯನ್ನ ಮಾಡಲಿರುವಂತಹ ಎನ್ಐಎ ಅದಕ್ಕೆ ಬೇಕಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಇದಾಗಲೇ ದೇಶದ ಬೇರೆ ಬೇರೆ ರಾಜ್ಯದ ಜನ ಪ್ರವಾಸಕ್ಕೆ ಹೋಗಿದ್ರಲ್ಲ ಪೆಹಲ್ಗಾಮ್ಗೆ, ಅವರ ವಿಚಾರಣೆಯನ್ನ ಕೂಡ ಎನ್ಐಎ ನಡೆಸಿದೆ. ಖುದ್ದು ರಾಜ್ಯಗಳಿಗೆ ತೆರಳಿ ಕೇರಳ, ತೆಲಂಗಾಣ, ಇತ್ತ ಕರ್ನಾಟಕ ಈ ಭಾಗದ ಪ್ರವಾಸಿಗರನ್ನ ಭೇಟಿಯಾಗಿ ಅವತ್ತಿನ ದಿನ ಏನಾಯ್ತು, ಜೊತೆಗೆ ಒಂದು ವಾರದ ಹಿಂದೆ ಅಲ್ಲಾರಾದ್ರೂ ಪ್ರವಾಸಕ್ಕೆ ಹೋಗಿರೋರು ಇದ್ದಾರಾ, ಅವರನ್ನ ಸಂಪರ್ಕಿಸಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ ಎನ್ಐಎ ತಂಡ. ಇದೀಗ ಕಾಶ್ಮೀರದ ಪೆಹಲ್ಗಾಮ್ಗೆ ಎನ್ಐಎ ಡಿಜಿ ಸದಾನಂದ್ ಭೇಟಿಯನ್ನ ಕೊಟ್ಟಿರುವಂತಹ ಸಂದರ್ಭದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದಾಳಿ ನಡೆದಿರುವಂತಹ ಬೈಸರನ್ಗೆ ಡಿಜಿ ಭೇಟಿಯನ್ನ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ನಡೆಸಿದ್ದಾರೆ. ಹಾಗೆ 3D ಮ್ಯಾಪಿಂಗ್ ಅನ್ನ ಕೂಡ ನಡೆಸ್ತಾರೆ ಎನ್ಐಎ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಉಗ್ರರ ಹೆಜ್ಜೆಯನ್ನ ಪತ್ತೆ ಹಚ್ಚೋದಕ್ಕೆ ಎನ್ಐಎ ಅಧಿಕಾರಿಗಳು ಇದೀಗ ಅಖಾಡಕ್ಕೆ ಇಳಿದಿದ್ದಾರೆ. ತನಿಖೆ ಚುರುಕುಗೊಳ್ತಾ ಇದೆ. ದಾಳಿ ನಡೆಸಿದ ಉಗ್ರರಿಗೆ ನೆರವು ನೀಡಿದ್ದವರ ಬಂಧನವಾಗಿದೆ. ಒಬ್ರಿಬ್ರಲ್ಲ, ಬರೋಬ್ಬರಿ 80 ಮಂದಿಯನ್ನ ಎನ್ಐಎ ಬಂಧಿಸಿದೆ. ಅಜ್ಞಾತ ಸ್ಥಳದಲ್ಲಿ 80 ಜನರ ನಿರಂತರ ವಿಚಾರಣೆ ಕೂಡ ಆಗ್ತಾ ಇದೆ. 80 ಓವರ್ ಗ್ರೌಂಡ್ ವರ್ಕರ್ಸ್ ಇವುಗಳನ್ನ ಬಂಧಿಸಲಾಗಿದೆ. ಈವರೆಗೆ 2500ಕ್ಕೂ ಹೆಚ್ಚು ಶಂಕಿತರನ್ನ ಎನ್ಐಎ ವಶಕ್ಕೆ ಪಡೆದಿದೆ. 186 ಶಂಕಿತರನ್ನ ಇನ್ನೂ ಕೂಡ ವಶದಲ್ಲೇ ಇಟ್ಟುಕೊಂಡಿದೆ. ವಿಚಾರಣೆ ಆದ ನಂತರದಲ್ಲಿ ಉಳಿದವರನ್ನ ಬಿಟ್ಟು ಕಳಿಸಿದೆ ಎನ್ಐಎ. ಯಾರ ಮೇಲೆ ಅನುಮಾನ ಬರುತ್ತೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಿದೆ. ಯಾರ ಪಾತ್ರ ಇದರಲ್ಲಿ ಇಲ್ಲ ಅಂತ ಎನ್ಐಎಗೆ ಅನಿಸಿದೆಯೋ ಅವರನ್ನ ಬಿಟ್ಟು ಕಳಿಸಿದ್ದಾರೆ. ಉಳಿದಂತೆ 186 ಶಂಕಿತರನ್ನ ಇನ್ನೂ ಕೂಡ ವಶದಲ್ಲೇ ಇಟ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಹರೀಶ್ ಲೈವ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಒಂದ್ ಕಡೆಯಲ್ಲಿ ಭದ್ರತೆಯ ದೃಷ್ಟಿಯಿಂದ ಭಾರತ ಒಂದೊಂದೇ ಹೆಜ್ಜೆಯನ್ನ ಮುಂದಿಡ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ಇದಾಗಲೇ ಎನ್ಐಎ 80 ಜನರನ್ನ ಬಂಧಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ. 186 ಜನ ಇನ್ನೂ ಕೂಡ ಎನ್ಐಎ ಕಸ್ಟಡಿಯಲ್ಲಿ ಇದ್ದಾರೆ ಅಂತ. ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಏನೇನು ಡೀಟೇಲ್ಸ್ ಇದಕ್ಕೆ ಸಂಬಂಧಪಟ್ಟಾಗ ಸಿಗ್ತಾ ಇದೆ ಹರೀಶ್? ಹೌದು ಚೈತ್ರ, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಕುರಿತಂತೆ ಎನ್ಐಎ ತನಿಖೆಯನ್ನ ಮಾಡ್ತಿದೆ. ಕಳೆದ 7-8 ದಿವಸಗಳಿಂದಲೂ ಕೂಡ ನಿರಂತರವಾದಂಥ ತನಿಖೆಯನ್ನ ಎನ್ಐಎ ಮಾಡ್ತಾ ಇದೆ. ತನಿಖೆಯಲ್ಲಿ ಆಘಾತಕಾರಿ ಸ್ಫೋಟಕ ಮಾಹಿತಿಗಳು ಕೂಡ ಹೊರಬರ್ತಿರುವಂತಹದ್ದು. ಈ ಪಾಕಿಸ್ತಾನದ ಉಗ್ರರು ಭಾರತಕ್ಕೆ ಹೇಗೆ ಎಂಟ್ರಿ ಕೊಟ್ಟರು, ಭಾರತದಲ್ಲಿ ಸ್ಥಳೀಯರು ಯಾರು ಸಹಾಯ ಮಾಡಿದ್ರು, ಇವರಿಗೆ ಎಷ್ಟು ದಿವಸಗಳ ಕಾಲ ಈ ಒಂದು ಕಾಶ್ಮೀರದಲ್ಲಿ ತಿರುಗಾಡಿದ್ರು, ಮತ್ತೆ ಯಾವ್ಯಾವ ಸ್ಥಳಗಳನ್ನ ನೋಡಿ ದಾಳಿ ಮಾಡಲಿಕ್ಕೆ ಯಾವ ಸ್ಥಳ ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವರು ಪ್ಲಾನ್ ಅನ್ನ ಮಾಡಿದ್ರು. ಹೀಗೆ ಎಲ್ಲ ರೀತಿಯಾದಂತಹ ತನಿಖೆಯನ್ನ ಮಾಡಿ ಒಂದೊಂದೇ ಮಾಹಿತಿಯನ್ನ ಈಗ ಕೊಡ್ತಾ ಇರುವಂತಹದ್ದು. ಮುಖ್ಯವಾಗಿ ಈಗ ಬೈಸರನ್ ವ್ಯಾಲಿಯನ್ನ ಅವರು ಟಾರ್ಗೆಟ್ ಮಾಡೋದಕ್ಕೂ ಮುಂಚೆ 4-5 ಸ್ಥಳಗಳನ್ನ ಅವರು ನೋಡಿರ್ತಾರೆ. ಬೈಸರನ್ ವ್ಯಾಲಿಯಲ್ಲಿ ಸುಮಾರು 4 ದಿವಸಗಳ ಕಾಲ ಉಳ್ಕೊಂಡಿರ್ತಾರೆ. ಎಲ್ಲಿ ಪ್ರವಾಸಿಗರು ಹೆಚ್ಚು ಜನ ಸೇರ್ತಾರೆ ಆ ಒಂದು ಪ್ರದೇಶವನ್ನು ಗುರುತಿಸ್ತಾರೆ, ಮತ್ತೆ ಎಲ್ಲಿ ಹೆಚ್ಚು ಭದ್ರತೆ ಇರೋದಿಲ್ಲ ಆ ಪ್ರದೇಶವನ್ನು ಕೂಡ ಅವರು ಆಯ್ಕೆ ಮಾಡ್ಕೊಳ್ತಾರೆ. 4-5 ಪ್ರದೇಶಗಳಿಗೆ ತಿರುಗಿ ಮತ್ತೆ ಅಲ್ಲಿ ಪ್ರವಾಸಿಗರು ಎಲ್ಲಿ ಹೆಚ್ಚು ಜನ ಸೇರ್ತಾರೆ ಆ ಒಂದು ಪ್ರದೇಶವನ್ನು ನೋಡಿ ಅವರು ಟಾರ್ಗೆಟ್ ಅನ್ನ ಮಾಡ್ತಾರೆ. ಮತ್ತೆ ಅವರಿಗೆ ಬೈಸರನ್ ವ್ಯಾಲಿಯಲ್ಲಿ ಟಾರ್ಗೆಟ್ ಮಾಡಲಿಕ್ಕೆ, ಪ್ರವಾಸಿಗರ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಇದು ಸೂಕ್ತ ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಅನಿಸುತ್ತೆ. ಆಗ ಅವರು ದಾಳಿಯನ್ನ ಮಾಡ್ತಾರೆ. ಅದು 4-5 ದಿವಸಗಳ ಮುಂಚೆ ಕಣಿವೆಯಲ್ಲಿ ಸಾಕಷ್ಟು ಬಾರಿ ಅವರು ಬೇರೆ ಬೇರೆ ಪ್ರದೇಶಗಳನ್ನ ಸುತ್ತಿ ಅವರು ಒಂದು ಅವಲೋಕನವನ್ನ ಮಾಡಿರ್ತಾರೆ. ಇದು ಕೂಡ ಈಗ ಎನ್ಐಎ ತನಿಖೆಯಲ್ಲಿ ಬಹಿರಂಗ ಆಗಿರುವಂತಹದ್ದು. ಈಗ ಎನ್ಐಎ ಇಷ್ಟು ದಿವಸಗಳ ತನಿಖೆಯಲ್ಲಿ ಸುಮಾರು 2500 ಜನರನ್ನ ವಿಚಾರಣೆಯನ್ನು ನಡೆಸಿದೆ. ಸ್ಥಳೀಯರಾಗಿರ್ಬೋದು, ಜೊತೆಗೆ ಪ್ರವಾಸಿಗರಾಗಿರ್ಬೋದು, ಮತ್ತೊಂದಷ್ಟು ವಿಡಿಯೋಗಳನ್ನು ಕೂಡ ಅವಲೋಕನವನ್ನ ಮಾಡಿದೆ. ಮತ್ತೆ ಪ್ರವಾಸಿಗರು ಏನು ವಿಡಿಯೋಗಳನ್ನು ತೆಗೆದಿದ್ರು, ಮತ್ತೆ ಸ್ಥಳೀಯರು ಏನು ವಿಡಿಯೋಗಳನ್ನು ತೆಗೆದಿದ್ರು, ಆ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ಮತ್ತೆ ಕೆಲವೊಂದಿಷ್ಟು ಜನ ಮೊಬೈಲ್ನಲ್ಲಿ ಹಾಗೆ ಇಟ್ಕೊಂಡಿದ್ರು. ಎಲ್ಲವನ್ನ ಕೂಡ ಕಲೆ ಹಾಕಿ ಮಾಹಿತಿಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ವಿಡಿಯೋಗಳಲ್ಲೂ ಕೂಡ ಉಗ್ರರನ್ನ ಜಾಡನ್ನ ಹಿಡಿಲಿಕ್ಕೆ ಸಾಕಷ್ಟು ಪುರಾವೆಗಳು ಈಗ ಸಿಗ್ತಾ ಇರುವಂತಹದ್ದು. ಮುಖ್ಯವಾಗಿ 2500 ಜನರನ್ನ ವಿಚಾರಣೆ ಮಾಡಲಾಗಿದೆ, 186 ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಅದರಲ್ಲಿ 80 ಜನರನ್ನ ಬಂಧಿಸಿ ಅವರನ್ನ ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ. ಮತ್ತೆ ಸಾಕಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಉಗ್ರರ ಲಿಸ್ಟ್ ಮಾಡಿ ಅವರ ಮನೆಗಳನ್ನು ಕೂಡ ಟಾರ್ಗೆಟ್ ಮಾಡಿ ಹೊಡೆದಾಕುವಂತ ಕೆಲಸ ಆಗಿರುವಂತಹದ್ದು. ಮತ್ತೆ LOCಯಲ್ಲೂ ಕೂಡ ಉಗ್ರರ
ಉಗ್ರರು ಕಾರ್ಯಾಚರಣೆ ನಡೆಸಿರುವಂತ ಬಗ್ಗೆ ಕೂಡ ಎನ್ಐಎಗೆ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ಈಗ ಎನ್ಐಎ ಈಗ ಬೈಸರನ್ಗೆ ತೆರಳುತ್ತಾ ಇರುವಂತದ್ದು. ಎನ್ಐಎನ ಹಿರಿಯ ಅಧಿಕಾರಿಗಳು ಬೈಸರನ್ ವ್ಯಾಲಿಗೆ ತೆರಳಿ ಯಾವ ಕಡೆಯಿಂದ ಉಗ್ರರು ಬಂದ್ರು, ಹೇಗೆ ದಾಳಿಯನ್ನ ಮಾಡಿದ್ರು, ಎಷ್ಟು ಜನ ಬಂದಿದ್ರು, ಮತ್ತೆ ಅವ್ರು ಹೇಗೆ ದಾಳಿ ಮಾಡಿದ ನಂತರ ಹೇಗೆ ವಾಪಸ್ ಹೋದ್ರು, ಹೀಗೆ ಎಲ್ಲವನ್ನು ಕೂಡ ಮ್ಯಾಪ್ ಮಾಡ್ಲಿಕ್ಕೆ ಅವ್ರಿಗೆ 3D ಮ್ಯಾಪ್ ಮೊರೆ ಹೋಗಿರುವಂತದ್ದು. ಇವತ್ತು 3D ಮ್ಯಾಪ್ ಅನ್ನ ಮಾಡ್ತಾರೆ. ಅಂದ್ರೆ ಇಡೀ ಬೈಸರನ್ ವ್ಯಾಲಿಯ 3D ಮ್ಯಾಪ್ ಅನ್ನ ಮಾಡಿ ಉಗ್ರರು ಎಲ್ಲಿಂದ ಎಂಟ್ರಿ ಕೊಟ್ಟರು, ಮತ್ತೆ ಅವರಿಗೆ ಸಹಾಯ ಮಾಡಿದವರು ಯಾರು, ಎಲ್ಲೆಲ್ಲಿ ದಾಳಿ ನಡೆಸಿದ್ರು, ಯಾವ ಒಬ್ಬೊಬ್ಬ ಉಗ್ರ ಎಲ್ಲೆಲ್ಲಿ ನಿಂತ್ಕೊಂಡು ಎಷ್ಟು ಜನರಿಗೆ ಗುಂಡನ್ನ ಹಾರಿಸಿದ್ದಾನೆ ಅನ್ನುವಂತ ಸಂಪೂರ್ಣ ಒಂದು 3D ಮ್ಯಾಪ್ ಅನ್ನ ಮಾಡ್ತಾರೆ. ಇದು ತನಿಖೆಗೆ ಇನ್ನಷ್ಟು ಹೆಲ್ಪ್ ಆಗುವಂತಹ ಸಾಧ್ಯತೆ ಇದೆ. ಈಗ ಮತ್ತೆ ಈ ವಿಚಾರವಾಗಿ ಅಂದ್ರೆ ಎನ್ಐಎ ಸಾಕಷ್ಟು ತನಿಖೆಯನ್ನ ಮಾಡ್ತಿದೆ. ತನಿಖೆಯಲ್ಲಿ ಅನೇಕ ಸ್ಫೋಟಕ ವಿಚಾರಗಳು ಬಹಿರಂಗ ಆಗ್ತಿರ್ತಕ್ಕಂಥದ್ದು. ಚೈತ್ರ. ಓಕೆ ಹರೀಶ್, ಹಾಗೆ ಸಂಪರ್ಕದಲ್ಲಿರಿ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH